ಅಂತಂದ್ರೆ 10 ತಿಂಗಳ ಕೆಲಸ ಕೊಡೋದು, 12 ತಿಂಗಳ ಕೆಲಸ ಕೊಡಲ್ಲ. ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ? ಇರ್ತೀರಿ ಅಲ್ವಾ? ಇರ್ತೀರಿ ಅಲ್ವಾ? ಇದು ಅನ್ಯಾಯ ಅಲ್ವಾ? ಅದಕ್ಕೆ ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದೀವಿ 200 ಕೋಟಿ ರೂಪಾಯಿಗೆ ಬೆಣ್ಣೆಹಳ್ಳಕ್ಕೆ, ಇದನ್ನ ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಚಲೋ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ. ಯಾಕಂತಂದ್ರೆ ನಾವು ಈ ಜನರಿಗೆ ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮನೆಗಳಿಗೆ ನೀರು ನುಗ್ತಕ್ಕಂಥದ್ದು, ತಡೆಗೋಡೆ ಕಟ್ತಕ್ಕಂಥದ್ದು, ಜೊತೆಗೆ 7 ಸೇತುವೆಗಳನ್ನು ಕೂಡ ಕಟ್ತೀವಿ. 7 ಸೇತುವೆಗಳನ್ನು ಕೂಡ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಬೆಣ್ಣೆಹಳ್ಳದಿಂದ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಮಯ ಆಗಿದೆ. ಬಜೆಟ್ನಲ್ಲಿ ಮಾಡೋಣ ಬಿಡಪ್ಪ. ಹಂಗಿಲ್ಲ ಹೇಳಕ್ಕಾಗ. ಅಣ್ಣಿಗೇರಿನಲ್ಲಿ ನೀರಾವರಿ ಅಲ್ಲ UGD ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಜೆಟ್ನಲ್ಲಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಕೋನ್ ರೆಡ್ಡಿ ಅವರು ಇದನ್ನ ಬಹಳ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಇದು ಮೂರು ಬಾರಿ ಹೇಳಿದ್ದಾರೆ. ಈ ವರ್ಷ ಗೊತ್ತಾ ನಿಮಗೆ 20,000 ಕೋಟಿ ಕೇಂದ್ರದಿಂದ ಬರಬೇಕಾದಂತ ಹಣ ಬರಲಿಲ್ಲ ನಮಗೆ.